ಆಪ್ಕಿ ಅದಾಲತ್ ಶೋ ಅಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ಸೆಲೆಬ್ರಿಟಿ ಆ ಶೋಗೆ ಬಂದು ಅಲ್ಲಿ ಆರೋಪಿಯಾಗಿ ಕಟ್ಟುಕತೆಯಲ್ಲಿ ಕೂರುವ ಮೊದಲೇ ಅವರ ಬಗ್ಗೆ ಆ ರಿಯಾಲಿಟಿ ಶೋ ಟೀಮ್ ಎಲ್ಲ ರೀತಿಯಿಂದ ಪೂರ್ತಿಯಾಗಿ ಸ್ಟಡಿ ಮಾಡಿರ್ತಾರೆ. ಅವರ ಬಗ್ಗೆ ಎ ಟು ಜೆಡ್ ವಿಷಯಗಳನ್ನು ತಿಳಿದುಕೊಂಡು ಅದನ್ನು ಒಂದು ಲಿಸ್ಟ್ ಮಾಡಿ ಇಟ್ಟುಕೊಂಡಿರ್ತಾರೆ. ಹೀಗಾಗಿ ಅಲ್ಲಿ ರಜತ್ ಶರ್ಮಾ ಅವರು ಕೆಲವು ಪ್ರಶ್ನೆಗಳ ಸುಳಿಯಲ್ಲಿ ಮಾತಿನ ಭರದಲ್ಲಿ ಸಿಲುಕಿಸಿ ಬಿಡುತ್ತಾರೆ. ಹಾಗೆ ಎಸ್ ಅವರು ಎಷ್ಟು ಅತ್ಯದ್ಭುತ ಕೆಲಸಗಾರರೋ ಒಂದಿಷ್ಟು ಅಷ್ಟೇ ಒಳ್ಳೆಯ ಮಾತುಗಾರರು. ಹೀಗಾಗಿ ಯಾವುದೇ ಪ್ರಶ್ನೆಗೂ ಆ ಕೂಡಲೇ ಅವ್ರದೇ ಸ್ಟೈಲಲ್ಲಿ ಎಲ್ಲರ ಮನ ಮೆಚ್ಚುವಂತೆ ಖಡಕ್ ಆಗಿ ಆನ್ಸರ್ ಮಾಡ್ತಾರೆ. ಹಿಂದಿ ಲೆಜೆಂಡರಿ ಆಕ್ಟರ್ ಶಾರುಖ್ ಖಾನ್ ಬಗ್ಗೆ ಕೇಳಿದ ಒಂದು ಪ್ರಶ್ನೆಗೆ ಮಾತ್ರ ಎಸ್ ಅವರು ಒಂದಿಷ್ಟು ಟೈಮ್ ತಗೊಂತಾರೆ. ಹಾಗಿದ್ರೆ ನಿಜವಾಗ್ಲೂ ಶಾರುಖ್ ಖಾನ್ ಅವರಿಗೆ KGF ಸಿನಿಮಾದ ಮೂಲಕ ಎಸ್ ಟಕ್ಕರ್ ಕೊಟ್ಟಿದ್ರ? ಒಂದು ಟೈಮಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ಹೀರೋ ಆಗಿ ಮೆರೆದಾಡಿದ ಮತ್ತು ಈಗಲೂ ಕೂಡ ಒಂದಿಷ್ಟು ಕಮ್ಮಿಯಾದರೂ ಅದೇ ದೊಡ್ಡ ಸೂಪರ್ ಸ್ಟಾರ್ ಪಟ್ಟದಲ್ಲೇ ಇರುವ ಶಾರುಖ್ ಖಾನ್ ಅಂತ ಹಿರಿಯ ನಟನಿಗೆ ಆಗ ತಾನೇ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಒಂದಿಷ್ಟು ಹೆಸರು ಮಾಡುತ್ತಿದ್ದ ಎಸ್ ಅವರು ಹೇಗೆ ಮತ್ತು ಯಾಕೆ ಟಕ್ಕರ್ ಕೊಟ್ಟರು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶಾರುಖ್ ಖಾನ್ ಎಂದರೆ ತುಂಬ ಇಷ್ಟಪಡುವ ಎಸ್ ಅವರು ಖುದ್ದು ಶಾರುಖ್ ಖಾನ್ ಅವರಿಗೆ ಅಭಿಮಾನಿ. ಹಿಂದಿಯಲ್ಲಿ ಶಾರುಖ್ ಖಾನ್ ಅವರದೇ ಹೆಚ್ಚಿನ ಫಿಲ್ಮ್ಗಳನ್ನು ನೋಡಿರುವ ಎಸ್ ಅವರು ಎಷ್ಟೋ ಬಾಲಿವುಡ್ ಇಂಟರ್ವ್ಯೂಗಳಲ್ಲಿ ಮತ್ತು ಕೆಲವೊಂದು ವೇದಿಕೆಗಳ ಮೇಲೆ ನಾನು ಶಾರುಖ್ ಖಾನ್ ಅವರ ಅಭಿಮಾನಿ ಅಂತ ಓಪನ್ ಆಗಿ ಹೇಳಿದ್ದೂ ಇದೆ. ಒಬ್ಬ ಹಿರಿಯ ನಟನ ಬಗ್ಗೆ ಅಭಿಮಾನದಿಂದ ಮಾತಾಡುವುದರಿಂದ ಯಾವುದೇ ಕಿರಿಯ ನಟ ಕೂಡ ಚಿಕ್ಕವನಾಗುವುದಿಲ್ಲ. ಅದೇ ಒಬ್ಬ ಹಿರಿಯ ನಟ ತನಗೆ ಸ್ಪರ್ಧೆ ಕೊಡುತ್ತಿರುವ ಕಿರಿಯ ನಟನ ಬಗ್ಗೆ ಹೆಮ್ಮೆಯಿಂದ ಮಾತಾಡುವುದು ತುಂಬ ದೊಡ್ಡ ವಿಷಯ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ತಮ್ಮ ಅಹಮನ್ನು ದೊಡ್ಡತನವನ್ನು ಪಕ್ಕಕ್ಕೆ ಇಟ್ಟು ಮಾತಾಡಬೇಕಾಗುತ್ತೆ. ಹೀಗಾಗಿ ಶಾರುಖ್ ಖಾನ್ ಅವರು ಸಹ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಎಸ್ ಅವರ ಬಗ್ಗೆ ಮತ್ತು ಎಸ್ ಸಿನಿಮಾಗಳ ಬಗ್ಗೆ ಮುಕ್ತವಾಗಿ ಮಾತಾಡಿ ಹೊಗಳಿದೂ ಇದೆ. ಆದರೆ ಇದು ಸಾರ್ಥಕವಾಗಲು ಎಸ್ ಅವರು ತಮ್ಮ ಸಿನಿಮಾ ಸಾಧನೆಗಳ ಮೂಲಕ ಅಭೂತಪೂರ್ವದ ಯಶಸ್ಸು ಕಾಣಲೇಬೇಕಾಗಿತ್ತು ಮತ್ತು ಆ ಯಶಸ್ಸನ್ನು ಕಂಡರೂ ಕೂಡ. ಆಗಲೇ ಒಂದಾದ ಮೇಲೆ ಒಂದು ಕಂಟಿನ್ಯೂ ಹಿಟ್ ಸಿನಿಮಾಗಳನ್ನು ಕೊಟ್ಟು ಕನ್ನಡದಲ್ಲಿ ದೊಡ್ಡ ಸ್ಟಾರ್ ಆಗಿದ್ದ ಎಸ್ ಅವರು ಕನ್ನಡ ಸಿನಿಮಾ ಮಾರುಕಟ್ಟೆಯನ್ನು ವಿಸ್ತರಿಸಬೇಕೆಂದು ಅಂದ್ಕೊತಾರೆ. ಪ್ಯಾನ್ ಇಂಡಿಯಾ ಕನಸು ಕಾಣುತ್ತಿದ್ದ ಎಸ್ ಅವರು KGF ಮೂಲಕ ಅದನ್ನು ನನಸು ಮಾಡಿಕೊಳ್ಳಲು ರೆಡಿಯಾಗಿರ್ತಾರೆ. ಆ ಟೈಮಲ್ಲಿ ಅವರು ಒಬ್ಬ ಅಭಿಮಾನಿಯಾಗಿ ಶಾರುಖ್ ಖಾನ್ ಅವರನ್ನು ಮೀಟ್ ಮಾಡಬೇಕು ಅಂತ ಬಯಸ್ತಾರೆ. ಅವರ ಮ್ಯಾನೇಜರನ್ನು ಕಾಂಟ್ಯಾಕ್ಟ್ ಮಾಡಿ ಮೀಟ್ ಆಗೋದಕ್ಕೆ ಡೇಟ್ ಕೊಡಿ ಅಂತ ತುಂಬ ಸಲ ಕೇಳ್ತಾರೆ. ಎಷ್ಟೋ ಸಲ ಟ್ರೈ ಮಾಡಿದರೂ ಕೂಡ ಎಸ್ ಅವರಿಗೆ ಆ ಅವಕಾಶವೇ ಸಿಗುವುದಿಲ್ಲ. ಆಗ ಎಸ್ ಬಗ್ಗೆ ಅಷ್ಟೊಂದು ಗೊತ್ತಿರದ ಶಾರುಖ್ ಖಾನ್ ಕೂಡ ಎಸ್ ಅವರಿಗೆ ಡೇಟ್ ಕೊಡುವುದಿಲ್ಲ ಮತ್ತು ಎಸ್ ಅವರ ಭೇಟಿಗೆ ನಯವಾಗಿ ಅವರ ಮ್ಯಾನೇಜರ್ ಮೂಲಕ ನಿರಾಕರಿಸ್ತಾರೆ. ಒಂದು ಲೆಕ್ಕದಲ್ಲಿ ಇದು ಪರೋಕ್ಷವಾಗಿ ಎಸ್ ಅವರ ಸ್ವಾಭಿಮಾನಕ್ಕೆ ಬಿದ್ದ ಪೆಟ್ಟಾಗಿರುತ್ತೆ. ಇದಕ್ಕೆ ತನ್ನ ಸಿನಿಮಾ ಮೂಲಕ ಉತ್ತರ ಕೊಡಬೇಕು ಎಂದು ಡಿಸೈಡ್ ಮಾಡುವ ಎಸ್ ತಮ್ಮ KGF ಸಿನಿಮಾವನ್ನು ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರ 0 ಸಿನಿಮಾದ ಎದುರು ರಿಲೀಸ್ ಮಾಡಲು ರೆಡಿ ಆಗ್ತಾರೆ. ಅನುಷ್ಕಾ ಶರ್ಮಾ, ಕತ್ರಿನಾ ಕೈಫ್ ಸೇರಿದಂತೆ ಮೊದಲಾದ ಹೆಸರಾಂತ ನಟ ನಟಿಯರು ನಟಿಸಿದ ಶಾರುಖ್ ಖಾನ್ ಅವರ 0 ಮೂವಿ 200 ಕೋಟಿ ರೂಪಾಯಿಯ ಬಿಗ್ ಬಜೆಟಲ್ಲಿ ರೆಡಿಯಾಗಿರುತ್ತೆ. ಜೊತೆಗೆ ಅವತ್ತಿಗೆ ಇದು ವಿಭಿನ್ನ ಕಥಾವಸ್ತು ಹೊಂದಿದ ಮೂವಿಯಾಗಿದ್ದು ಸಿಕ್ಕಾಪಟ್ಟೆ ಪಬ್ಲಿಸಿಟಿಯಲ್ಲಿ ಇದ್ದ ಶಾರುಖ್ ಖಾನ್ ಅಂತ ದೊಡ್ಡ ಸೂಪರ್ ಸ್ಟಾರ್ ನಟರ ಸ್ಟಾರ್ಡಮ್ ಇದ್ದ ಮೂವಿಯಾಗಿತ್ತು. ಜೀವನದ ಅಮೂಲ್ಯವಾದ 4 ವರ್ಷಗಳನ್ನು ಜಸ್ಟ್ ಒಂದು ಸಿನಿಮಾಗಾಗಿ ಮೀಸಲಿಟ್ಟು ಆ ಸಿನಿಮಾಗಾಗಿ ಅವರನ್ನು ಅವರೇ ಅರ್ಪಿಸಿಕೊಂಡು ಹಗಲಿರುಳು ಎನ್ನದೆ ನಿರಂತರವಾದ ಪರಿಶ್ರಮ ಹಾಕಿ ಮಾಡಿದ ಮೂವಿ KGF. ಇದೊಂದು ಮೂವಿ ಆಗಿರದೆ ಎಸ್ ಅವರ ಕಷ್ಟ, ಪರಿಶ್ರಮ ಮತ್ತು ಕನಸುಗಳ ಖಜಾನೆಯಾಗಿದ್ದು ಜಸ್ಟ್ 50 ಕೋಟಿ ರೂಪಾಯಿಯಲ್ಲಿ ರೆಡಿಯಾಗಿತ್ತು. ಎಸ್ ಅವರನ್ನು ಬಿಟ್ಟರೆ ಇನ್ನೊಬ್ಬ ಸ್ಟಾರ್ ಈ ಮೂವಿಯಲ್ಲಿ ಇರಲೇ ಇಲ್ಲ. ಬದಲಾಗಿ ತಮ್ಮ ಅದ್ಭುತ ನಟನೆಯಿಂದ ತಲೆಮಾರುಗಳನ್ನೇ ಪ್ರಭಾವಿಸುವ ಅನಂತ್ನಾಗ್ ಅಂತ ಪ್ರಬುದ್ಧ ಕಲಾವಿದರು ಎಸ್ ಕನಸಿಗೆ ಸಾಥ್ ಕೊಟ್ಟು ಹಳೆ ಬ್ಯಾನರ್ ಮತ್ತು ಒಬ್ಬ ವಿಭಿನ್ನ ನಿರ್ದೇಶಕರಾದ ಪ್ರಶಾಂತ್ ನೀಲ್ ಅಷ್ಟೇ ಇದ್ದರು. ವರ್ಷಾನುಗಟ್ಟಲೆ ಕಾದರೂ ಜಸ್ಟ್ 5 ನಿಮಿಷ ಭೇಟಿಯಾಗಲು ಡೇಟ್ ಕೊಡದ ಸೂಪರ್ ಸ್ಟಾರ್ ಆ್ಯಕ್ಟರ್ ಒಬ್ಬರ ಅಹಂಕಾರವನ್ನು ಅಡಗಿಸಲು ಡಿಸೆಂಬರ್ 21, 2018 ಎಂಬ ಡೇಟ್ ಕಾಯ್ತಾ ಇತ್ತು. ಅಂದು 4400ಕ್ಕೂ ಹೆಚ್ಚಿನ ಸಿನಿಮಾ ಥಿಯೇಟರ್ಗಳಲ್ಲಿ ಬಾಲಿವುಡ್ ಮೂವಿಯಾಗಿ 0 ಹಿಂದಿಯಲ್ಲಿ ರಿಲೀಸ್ ಆದರೆ ಕಾಲು ಭಾಗದಷ್ಟು ಟಾಕೀಸ್ಗಳಲ್ಲಿ ಅಂದರೆ ಜಸ್ಟ್ 1800 ಸಿನಿಮಾ ಥಿಯೇಟರ್ಗಳಲ್ಲಿ ಸ್ಯಾಂಡಲ್ವುಡ್ ಮೂವಿಯಾಗಿ ಪ್ಯಾನ್ ಇಂಡಿಯಾದ 5 ಭಾಷೆಯಲ್ಲಿ KGF ಪಾರ್ಟ್ 1 ಮೂವಿ ರಿಲೀಸ್ ಆಗುತ್ತೆ.
ಆದರೆ ಜೀರೋ ಮೂವಿ ಪ್ರೇಕ್ಷಕರಿಗೆ ಅಷ್ಟೊಂದು ಹಿಡಿಸದ ಕಾರಣ ಮೊದಲ ದಿನವೇ ಬಾಕ್ಸ್ ಆಫೀಸಲ್ಲಿ ಪಲ್ಟಿ ಹೊಡೆಯುತ್ತೆ. ಮುಂದಿನ ವಾರದಲ್ಲೇ ದೊಡ್ಡ ಸೋಲನ್ನು ಕಂಡ ಜೀರೋ ಮೂವಿ ಹೆಚ್ಚಿನ ಟಾಕೀಸ್ಗಳಿಂದ ಎತ್ತಂಗಡಿಯಾಗಿ ಆ ವರ್ಷದ ದೊಡ್ಡ ಡಿಸಾಸ್ಟರ್ ಆಗುತ್ತೆ. ಮೊದಲ ದಿನವೇ ಒಳ್ಳೆಯ ಸ್ಟ್ರಾಂಗ್ ರೆಸ್ಪಾನ್ಸ್ ಪಡೆದ KGF ಮೂವಿ ಜಸ್ಟ್ ಮೌತ್ ಪಬ್ಲಿಸಿಟಿಯಿಂದಾಗಿ ಡೇ ಬೈ ಡೇ ಹೆಚ್ಚೆಚ್ಚು ಪ್ರೇಕ್ಷಕರನ್ನು ಸೆಳೆದು ಬಾಕ್ಸ್ ಆಫೀಸಲ್ಲಿ ಅಬ್ಬರಿಸಿಬಿಡುತ್ತೆ. 200 ಕೋಟಿಯಲ್ಲಿ ತಯಾರಾದ ಜೀರೋ ಮೂವಿ ಅಂತಿಮವಾಗಿ ತಾನು ಹಾಕಿದ ಬಂಡವಾಳವನ್ನು ವಾಪಸ್ ಪಡೆಯಲಾಗದೆ ಜಸ್ಟ್ 100 ಕೋಟಿ ರೂಪಾಯಿ ಗಳಿಸಿದರೆ, 50 ಕೋಟಿ ಬಜೆಟಲ್ಲಿ ತಯಾರಾದ KGF ಅದರ ಬಂಡವಾಳದ 5ರಷ್ಟು ಅಂದರೆ 250 ಕೋಟಿ ರೂಪಾಯಿ ಗಳಿಸಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಾಕಿ ಬಾಯ್ ಎಂಬ ದೊಡ್ಡ ಸೂಪರ್ ಸ್ಟಾರ್ನ ಉದಯವಾಗುತ್ತೆ. ಆಮೇಲೆ ಸ್ವತಃ ಶಾರುಖ್ ಖಾನ್ ಅವರೇ ಯಶ್ ಅವರನ್ನು ಹೊಗಳಿ ಪ್ರಶಂಸಿಸಿ ಅಭಿನಂದಿಸಿದ್ದು ಈಗ ಇತಿಹಾಸ. ಇಷ್ಟೆಲ್ಲ ಆದರೂ ಕೂಡ ಯಶ್ ಅವರು ಎಷ್ಟು ವಿನಯವಂತರು ಅಂದರೆ, ಶಾರುಖ್ ಖಾನ್ ಅವರು ದೊಡ್ಡ ಸೂಪರ್ ಸ್ಟಾರ್, ಅವ್ರಿಗಿಂತ ನಾನು ದೊಡ್ಡವನು ಎಂದು ಯೋಚಿಸಿದ ದಿನವೇ ನನ್ನ ಕತೆ ಮುಗಿಯುತ್ತೆ ಅಂತ ಯಶ್ ಅವರು ರಜತ್ ಶರ್ಮಾಗೆ ಆನ್ಸರ್ ಮಾಡ್ತಾರೆ. ಹಿರಿಯ ನಟರಿಗೆ ಎಷ್ಟೊಂದು ಗೌರವ ಕೊಡಬೇಕು, ಅವರ ಜೊತೆ ಎಷ್ಟು ಸೌಜನ್ಯದಿಂದ ನಡೆದುಕೊಳ್ಳಬೇಕು ಎನ್ನುವುದನ್ನು ಯಾವುದೇ ನಟನಾದರೂ ಯಶ್ ಅವರನ್ನು ನೋಡಿ ಕಲಿಯಲೇಬೇಕು. ಯಶ್ ಅವರು ಇವತ್ತು ಬಾಲಿವುಡ್ ಸೂಪರ್ ಸ್ಟಾರ್ಗಳನ್ನೇ ಮೀರಿಸುವ ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ ಅವರು ಈಗಲೂ ತಮಗಿಂತ ದೊಡ್ಡ ನಟರನ್ನು ದೊಡ್ಡ ಸ್ಥಾನದಲ್ಲೇ ಇಟ್ಟು ಗೌರವಿಸ್ತಾರೆ. ಯಶಸ್ಸು ಎನ್ನುವುದು ಯಶ್ ಅವರ ತಲೆಗೆ ಯಾವತ್ತೂ ಏರುವುದೇ ಇಲ್ಲ. ಅವರ ಈ ಉತ್ತಮ ಗುಣ ನಡವಳಿಕೆಗಳೇ ಅವರನ್ನು ಇನ್ನಷ್ಟು ದೊಡ್ಡ ಮಟ್ಟಿಗೆ ಕರೆದುಕೊಂಡು ಹೋಗ್ತಾ ಇದ್ದಾವೆ. ಅವರ ಈ ಸರಳತೆ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಶಾರುಖ್ ಖಾನ್ ಅಭಿಮಾನಿಗಳು ಸಹ ಫುಲ್ ಫಿದಾ ಆಗಿ ದಿಲ್ ಖುಷಿಯಾಗಿದ್ದಾರೆ. ಇದೇ 26ಕ್ಕೆ ಟಾಕ್ಸಿಕ್ ನಿಮ್ಮ ಹತ್ತಿರದ ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ಮಿಸ್ ಮಾಡದೆ ನೋಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.